ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಎಸ್ಟ್ ಆ್ಯಂಡ್ ಕರ್ನಾಟಕ ಚಾನಲ್ಗೆ ವೆಲ್ಕಮ್. ಇವತ್ತಿನ ವಿಡಿಯೋದಲ್ಲಿ ಆಧಾರ್ ಕಾರ್ಡ್ ಹೇಗೆ ಡೌನ್ಲೋಡ್ ಮಾಡೋದನ್ನು ತಿಳಿಸ್ಕೊಡ್ತೀವಿ. ಹಾಗೂ ಇನ್ನೂ ಹೊಸದು ಅಪ್ಡೇಟ್ ಬಿಟ್ಟಿದ್ದಾರೆ, ಫ್ರೀ ಅಪ್ಡೇಟ್ ಮಾಡ್ಕೋಬೋದು ನೀವು. ನೆಕ್ಸ್ಟ್ ಅಡ್ರೆಸ್ ಚೇಂಜು, ನಿಮ್ಮ ಡೇಟ್ ಆಫ್ ಬರ್ತ್ ಚೇಂಜು, ನಿಮ್ಮ ಹೆಸ್ರೇನಾರ ಚೇಂಜ್ ಮಾಡಬೇಕಾಗಿತ್ತು, ಹೆಸರು ಚೇಂಜು, ಅಡ್ರೆಸ್ಸು ಇವೆಲ್ಲ ನಿಮ್ಮ ಮೊಬೈಲ್ನಲ್ಲೇ ಲಾಗಿನ್ ಆಗಿ ಅಪ್ಡೇಟ್ ಮಾಡ್ಕೋಬೋದು. ಆಮೇಲೆ ನೀವು ಸೈಬರ್ಗೆ ಹೋಗಿ ಪ್ರಿಂಟ್ ತೆಗಿಸ್ಕೊಳ್ಳಿ, ನಿಮ್ಮ ಮೊಬೈಲ್ನಲ್ಲೇ ಡೌನ್ಲೋಡ್ ಮಾಡ್ಕೊಳ್ಳಿ. ಫಸ್ಟು ಡೌನ್ಲೋಡ್ ಮಾಡಿ ಅವ್ರಿಗೆ ಸೆಂಡ್ ಮಾಡಿದ್ರೆ ನಿಮಗೆ ಆಧಾರ್ ಕಾರ್ಡ್ ಡೌನ್ಲೋಡ್ ಮಾಡೋಕ್ಕೆ 100 ರೂಪಾಯಿ ತೊಗೊತಾರೆ. ಆಚೆ ಕಡೆ ನೀವೇ ಡೌನ್ಲೋಡ್ ಮಾಡಿ ಅವ್ರಿಗೆ ಕಳಿಸಿದ್ರೆ 50 ರೂಪೀಸ್ ಆಗುತ್ತೆ. ಇನ್ನೂ 50 ರೂಪಾಯಿ ನಿಮಗೆ ಸೇವ್ ಆಗುತ್ತೆ. ಅದನ್ನು ನೋಡಿಕೊಂಡು ಡೌನ್ಲೋಡ್ ಮಾಡ್ಕೊಂಡು ಬನ್ನಿ. ಇವಾಗ ಈ ವಿಡಿಯೋದಲ್ಲಿ ಅದೇನೇ ಹೇಳ್ಕೊಡೋದು, ನಿಮಗೆ ಡೌನ್ಲೋಡ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀವಿ. ಬನ್ನಿ ಗಾಯ್ಸ್, ಬನ್ನಿ. ಫಸ್ಟು ನೀವು ಲಾಗಿನ್ ಆಗಬೇಕಾಗತ್ತೆ. ನಿಮ್ಮ ಆಧಾರ್ ನಂಬರ್ ಹಾಕಿ ಲಾಗಿನ್ ಆಗಬೇಕಾಗತ್ತೆ. ಫಸ್ಟು ಲಾಗಿನ್ ಆಗಿ ನಿಮ್ಮ ಮೊಬೈಲ್ ಲಿಂಕ್ ಆಗಿರೋ ಒಂದು ಆಧಾರ್ ಕಾರ್ಡ್ ನಂಬರ್ನೇ ಕೊಡಿ. ನಿಮ್ಮ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಈಗ OTP ಹಾಕಿ ಲಾಗಿನ್ ಕೊಡಿ. ಇನ್ನೊಂದು ನಿಮ್ಮ PVC ಕಾರ್ಡ್, ಆಧಾರ್ PVC ಕಾರ್ಡ್ ಅಂತ ಇದೆಯಲ್ಲ, ಅಂದರೆ ನಿಮಗೆ ಈ ಕಾರ್ಡು ಮಾಡ್ಕೊಳ್ಳೋದ್ರೆ ಏನಾಗುತ್ತೆ ಅಂದರೆ, ನಿಮ್ಮ ಪಾನ್ ಕಾರ್ಡು, ATM ಕಾರ್ಡ್ ಇರುತ್ತಲ್ಲ, ಆ ಥರ ಒಂದು ಆಧಾರ್ ಕಾರ್ಡ್ ಬರುತ್ತೆ, PVC ಕಾರ್ಡ್ ಅಂತ. ಇದು 50 ರೂಪೀಸ್ ಆಗುತ್ತೆ. ಎಲ್ಲ ಅಪ್ಡೇಟ್ ಮಾಡೋಕ್ಕೆ ನಿಮಗೆ ಒಂದಕ್ಕೆ ಮಾತ್ರ ಫ್ರೀ ಇರುತ್ತೆ. ಈ ಕಾರ್ಡ್ಗೆ 50 ರೂಪೀಸ್ ಕೊಡಬೇಕಾಗತ್ತೆ ನೀವು. ಅಡ್ರೆಸ್ಸು ಅಪ್ಡೇಟ್ ಮಾಡಿದ ತಕ್ಷಣ ನಿಮಗೆ ಹೊಸ ಆಧಾರ್ ಕಾರ್ಡ್ ಬರುತ್ತೆ. ನಿಮ್ಮ ಮನೆ ಅಡ್ರೆಸ್ಗೆ ಆಧಾರ್ ಕಾರ್ಡ್ ಬರುತ್ತೆ. ನಾನೀಗ ಆಧಾರ್ ಕಾರ್ಡು ಡೌನ್ಲೋಡ್ ಮಾಡ್ತಾಯಿದ್ದೀನಿ. ಡೌನ್ಲೋಡ್ ಆಧಾರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೌನ್ಲೋಡ್ ಅಂತ ಕಾಣ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಡೇಟ್ ಆಫ್ ಬರ್ತು, ಏನು ಹಾಕಬೇಕಾಗುತ್ತೆ? ನಿಮ್ಮ ಸ್ಟಾರ್ಟಿಂಗ್ ಲೆಟರ್ ಇಲ್ಲಿದೆ ನೋಡಿ. ಸ್ಟಾರ್ಟಿಂಗ್ ಲೆಟರ್ 4 ಲೆಟರ್ಸು ಹಾಗೂ ನಿಮ್ಮ ಡೇಟ್ ಆಫ್ ಬರ್ತು. ನಿಮ್ಮ ಸ್ಟಾರ್ಟಿಂಗ್ ಲೆಟರ್ 4 ಲೆಟರ್ಸು ಕ್ಯಾಪಿಟಲಲ್ಲೇ ಇರಬೇಕು. ಓಕೆನಾ ಗೈಸ್? ಇಲ್ಲಿಗೆ ವಿಡಿಯೋ ಮುಕ್ತಾಯ ಆಗ್ತಿದೆ. ಧನ್ಯವಾದಗಳು. ಹಾಗೂ ವಿಡಿಯೋ ನೋಡ್ತಿರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಲೈಕ್ ಮಾಡಿ, ವಿಡಿಯೋ ಶೇರ್ ಮಾಡೋದನ್ನ ಮರಿಬೇಡಿ ಗಾಯ್ಸ್. ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.
ನಿಮ್ಗೆ ಆಧಾರ್ ಕಾರ್ಡ್ ಲಿಂಕ್ ಗೊತ್ತಾಗಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಇರುತ್ತೆ, ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಅದು ಬಂದು ಡೌನ್ಲೋಡ್ ಮಾಡ್ಕೊಳ್ಳಿ.